ಸರ್ಗೋ ಸ್ಯಾಥ ವಿಸರ್ಗಶ್ಚ ವೃತ್ತಿ ರಕ್ಷಾಂತರಾಣಿ ಚ ವಂಶಾನುಚರಿತಂ ಸಂಸ್ಥಾ ಹೇತುರಪಾಶ್ರಯ ದಶಭಿರ್ಲಕ್ಷಣೈರ್ಯುಕ್ತಂ ಪುರಾಣಂ ತದ್ವಿಧೇ ವಿದುಹು ಅಂತ ಭಾಗವತ ಹೇಳುವಂಥದ್ದು. ಸರ್ಗಶ್ಚ ಪ್ರತಿಸರ್ಗಶ್ಚ ಅಂತ ಇದ್ದದ್ದೆಲ್ಲ ಇದರಲ್ಲುಂಟು. ಅದು ಅಲ್ಲದೆ ಮತ್ತೊಂದು 5 ಉಂಟು. ಈಗ 10 ಲಕ್ಷಣ ಪುರಾಣವೇ ಹೇಳಿದೆ. ಸರ್ಗ ಅಂದರೆ ನಮಗೆ ಗೊತ್ತುಂಟು, ಸೃಷ್ಟಿ ಆದ್ದು. ವಿಸರ್ಗ ಅಂತಂದರೆ ಸೃಷ್ಟಿ ಹಿಮ್ಮುಖವಾಗಿ ಆದದ್ದು. ಅದನ್ನು ಮತ್ತೆ ಮುಂದೆ ಪದ್ಮಪುರಾಣ ಬರ್ತದೆ, ಹೇಳ್ತದೆ. ಇವತ್ತು ನಾನು ಅದನ್ನು ಹೇಳಲಿಕ್ಕೂ ಇದ್ದೇನೆ. ಸೃಷ್ಟಿ ಹೇಗಾಯಿತು ಅಂತಂದರೆ ಬ್ರಹ್ಮನಿಂದ ಹೀಗೆ ಸೃಷ್ಟಿ ಆಯಿತು ಅಂತ, ಒಂದು ಬಿಂದುವಿನಿಂದ ಸೃಷ್ಟಿಯಾಗುವಂಥದ್ದು. ಅದು ವಿಸ್ತಾರವಾಗಿ ಹೋಗುವಂಥದ್ದು. ದೇವಸ್ಥಾನ ಇದ್ದ ಹಾಗೆ, ದೇವಸ್ಥಾನದ ತುದಿಯಲ್ಲಿ ಶಿಖರ ಇರ್ತದೆ, ಅದೊಂದು ಬಿಂದು. ಅದು ಆಕಾಶ. ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಯ ಪೃಥಿವ್ಯಾ ಓಷಧಯ ಅಂತ ಉಪನಿಷತ್ತು ಹೇಳ್ತದೆ. ಹೀಗೆ ಸೃಷ್ಟಿಯಾಗುವುದು, ಮೇಲಿನ ಬಿಂದುವಿನಿಂದ ಹೀಗೆ ಸೃಷ್ಟಿಯಾಗುವುದು. ನಾಶ ಆಗುವುದು ಹೇಗೆ ಅಂತಂದರೆ ಕೆಳಗಿನಿಂದ ನಾಶ ಆಗುವುದು, ಮೇಲಿಂದ ನಾಶ ಆಗುವುದಲ್ಲ. ನಾವೆಲ್ಲ ನಾಶ ಆಗುವುದು ಮೇಲಿನಿಂದ ಅಂತ ಎಣಿಸ್ಕೊಂಡಿದ್ದೇವೆ, ಹಾಗಲ್ಲ. ಕೆಳಗಿನಿಂದಲೇ ನಾಶ ಆಗುವುದು. ಪೃಥ್ವಿ ನೀರಿನ ಒಳಗೆ ಹೋಗುವುದು, ನೀರು ಅಗ್ನಿಯ ಒಳಗೆ ಹೋಗುವುದು, ಅಗ್ನಿ ವಾಯುವಿನ ಒಳಗೆ ಹೋಗುವುದು, ವಾಯು ಆಕಾಶದೊಳಗೆ ಹೋಗುವುದು, ಆಕಾಶ ಮತ್ತೆ ಭಗವಂತನ ಉದರವನ್ನು ಪ್ರವೇಶ ಮಾಡುವುದು. ಹೀಗೆ ಸಂಹಾರ ಹೀಗಾಗುತ್ತದೆ ಅಂತ ಇದನ್ನು ಹೇಳುವಂಥದ್ದು ಪುರಾಣ. ಹೇಗೆ ಸೃಷ್ಟಿ ಆಗುತ್ತದೆ, ಸಂಹಾರ ಹೇಗಾಗುತ್ತದೆ, ಇದನ್ನು ಎರಡನ್ನೂ ಕೂಡ ಇದೇ ವ್ಯವಸ್ಥೆಯಲ್ಲಿ ಹೇಳ್ತದೆ. ಕೇವಲ ಹೇಳುವುದು ಅಂತಲ್ಲ, ಆ ವ್ಯವಸ್ಥೆಯಲ್ಲೇ ಹೇಳ್ತದೆ. ಹಾಗಾಗಿ ಆ ಎರಡನ್ನು ಪುರಾಣ ಪ್ರಧಾನವಾಗಿ ನಮಗೆ ಹೇಳ್ತದೆ. ಇನ್ನು ವೃತ್ತಿ ರಕ್ಷಾಂತರಾಣಿಚ. ವೃತ್ತಿ ಅಂತಂದರೆ ಜಗತ್ತು ನಡೆಯುವಂಥ ಕ್ರಮ, ಇವುಗಳನ್ನು ಪುರಾಣ ಹೇಳ್ತದೆ. ರಕ್ಷಾ ಅಂತಂದರೆ ದೇವರು ಅಸುರರನ್ನು ಸಂಹಾರ ಮಾಡಲಿಕ್ಕೋ, ಜ್ಞಾನವನ್ನು ಉಪದೇಶ ಮಾಡಲಿಕ್ಕೋ, ಅಥವಾ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೋ, ಭಕ್ತರ ವಾಕ್ಯವನ್ನು ಸತ್ಯ ಮಾಡಲಿಕ್ಕೋ ಅನೇಕ ಅವತಾರಗಳನ್ನು ಪಡೆದುಕೊಂಡು ತಾನು ಮತ್ತೆ ಬರ್ತಾನೆ. ಇದರಲ್ಲಿ ಪ್ರಧಾನವಾದ ಉದ್ದೇಶ ಲೋಕವನ್ನು ರಕ್ಷಣೆ ಮಾಡುವಂಥದ್ದು. ಅದಕ್ಕೆ ರಕ್ಷಾ ಅಂತ ಹೆಸರು. ಹಾಗಾಗಿ ಅಂತಹ ರಕ್ಷಾ ಎನ್ನುವಂಥದ್ದು. ಅಂತರಾಣಿ ಅಂತಂದರೆ ಮನ್ವಂತರ, ಕಾಲ ಪರಿಮಾಣವನ್ನು ಹೇಳುವಂಥದ್ದು. ಇಷ್ಟು ಕಾಲದಲ್ಲಿ ಹೀಗಾಯಿತು, ಅನಂತರ ಹೀಗಾಯಿತು, ಅನಂತರ ಹೀಗಾಯಿತು ಎನ್ನುವಂಥದ್ದು. ವಂಶೋ ಮನ್ವಂತರಾಣಿಚ ಅಂತ ಉಂಟಲ್ವ, ಆ ಅಂತರಾಣಿ, ಅಂತರ ಅಂತಂದರೆ ಮನ್ವಂತರನ್ನು ಹೇಳುವಂಥದ್ದು. ವಂಶಃ, ಎಷ್ಟು ಜನ ಹಿಂದಿಂದ ಬಂದಿದ್ದಾರೆ ಅವರನ್ನೆಲ್ಲ ಹೇಳುವಂಥದ್ದು. ವಂಶಾನುಚರಿತಂ, ಪ್ರಧಾನವಾದ ವಂಶದಿಂದ ಮತ್ತೆ ಕವಲಾಗಿ ನಡೆದದ್ದು, ಅದನ್ನು ಹೇಳುವಂಥದ್ದು. ಸಂಸ್ಥಾ ಹೇತುರಪಾಶ್ರಯ. ಆಮೇಲೆ ಮನುಷ್ಯರೆಲ್ಲ ಬದುಕಿದ್ರಲ್ವ, ಬದುಕಿದವರು ಕೊನೆಗೆ ಏನಾದರು ಅಂತ, ಸತ್ತು ಹೋದರು, ಒಂದೇ ಮಾತಲ್ಲಿ ಹೇಳ್ತೇವೆ ಸತ್ತು ಹೋದರು ಅಂತ. ಆದರೆ ಸ್ವಲ್ಪ ಆಲೋಚನೆ ಮಾಡಿದರೆ ಇಂಥವರು ಮೋಕ್ಷಕ್ಕೆ ಹೋದರು ಅಂತ ಹೇಳ್ತೇವೆ. ಮೋಕ್ಷಕ್ಕೆ ಹೋಗುವುದು ಹೇಗೆ? ಮೋಕ್ಷಕ್ಕೆ ಹೋಗುವುದು, ಸ್ವರ್ಗಕ್ಕೆ ಹೋಗುವುದು, ಸಾಯುವುದು ಅಥವಾ ನರಕಕ್ಕೆ ಹೋಗುವುದು ಒಂದೇಯೋ ಅಂತಂದರೆ ಪುರಾಣ ಹೇಳ್ತದೆ ಇದು ಬೇರೆ ಬೇರೆ ಅಂತ. ಮತ್ತೊಮ್ಮೆ ಹುಟ್ಟಬೇಕು ಅಂತ ಏನಾದರೂ ಸತ್ತರೆ ಅವನಿಗೆ ಮತ್ತೊಂದು ಜನ್ಮ ಉಂಟು. ಆಗ ಅದರ ಮಧ್ಯದಲ್ಲಿ ಅವ ಸ್ವರ್ಗಕ್ಕೋ ನರಕಕ್ಕೋ ಹೋಗಿ ಬರಬೇಕು. ತಾನು ಈ ಜನ್ಮದಲ್ಲಿ ಮಾಡಿದ್ದಕ್ಕೂ ಒಂದಿಷ್ಟು ಫಲವನ್ನು ಅನುಭವಿಸಲಿಕ್ಕೆ ಸ್ವರ್ಗಕ್ಕೆ ಹೋಗಬೇಕು, ಪುಣ್ಯವನ್ನು ಅನುಭವಿಸಲಿಕ್ಕೆ. ಪಾಪಕರ್ಮ ಮಾಡಿದರೆ ಅದನ್ನು ಅನುಭವಿಸಲಿಕ್ಕೆ ನರಕಕ್ಕೆ ಹೋಗಬೇಕು. ಆಮೇಲೆ ಮತ್ತು ಪುನಃ ಕರ್ಮವಶಾತ್ ಮತ್ತೊಂದು ಜನ್ಮವನ್ನು ಹೊಂದಿಕೊಂಡು ಬಂದು ಇಲ್ಲಿ ಪುನಃ ಕಷ್ಟಪಡಬೇಕು. ಈ ವ್ಯವಸ್ಥೆ ಉಂಟು. ಇಲ್ಲ ಸ್ವರ್ಗಕ್ಕೆ ಹೋದ ಅಂತಂದರೆ ಪುಣ್ಯ ಜಾಸ್ತಿ ಮಾಡಿದ್ದಾನೆ, ಸ್ವರ್ಗಕ್ಕೆ ಹೋದ ಅಂತ ಅರ್ಥ. ಮೋಕ್ಷಕ್ಕೆ ಹೋದ ಅಂತ ಪುರಾಣದಲ್ಲಿ ಬರ್ತದೆ ಮಾತು. ಮೋಕ್ಷಕ್ಕೆ ಹೋಗುವುದಂದರೆ ಹೇಗೆ? ಅದಕ್ಕೆ ಪುರಾಣ ಹೇಳ್ತದೆ ಸಂಸ್ಥಾ ಅಂತ ಅದಕ್ಕೆ ಹೆಸರು. ಸಂಸ್ಥಾ ಅಂತಂದರೆ ತಾನು ಇದ್ದ ಅವಸ್ಥೆಯನ್ನು ಬಿಟ್ಟು ಮೇಲಿನ ಅವಸ್ಥೆಗೆ ಹೊರಡುವಂಥದ್ದು, ಪ್ರಸ್ಥಾನ ಅಂತ ಕರಿತೇವಲ್ವಾ, ಸ್ಥಾನಾಂತರಕ್ಕೆ ಹೋಗುವಂಥದ್ದು, ಅದನ್ನು ಸಂಸ್ಥಾ ಅಂತ ಕರೆದಿದೆ. ಆಮೇಲೆ ಹೇತು ಅಪಾಶ್ರಯ. ಸಂಸ್ಥಾ ಆಗಬೇಕಾದರೆ, ಮೋಕ್ಷಕ್ಕೆ ಹೋಗಬೇಕಾದರೆ ಈ ಜಗತ್ತನ್ನು ಯಾರು ಸೃಷ್ಟಿ ಮಾಡಿದ್ದಾನೆ, ಜಗತ್ತನ್ನು ಯಾರು ಸಂಹಾರ ಮಾಡ್ತಾನೆ, ಈ ಜಗತ್ತಿಗೆ ಯಾರು ಕಾರಣ ಅಂತ ತಿಳ್ಕೊಳ್ಬೇಕು. ಅದು ದೇವರು ಅಂತ ಗೊತ್ತಾಗಬೇಕು. ಅಲ್ಲಿಯವರೆಗೆ ಅದಕ್ಕೆ ಕಾರಣ ಅಂತ ಹೆಸರು, ಹೇತು ಅಂತ ಅದಕ್ಕೆ ಹೆಸರು. ಅಪಾಶ್ರಯ ಅಂತಂದರೆ ಯಾರು ಇಡೀ ಜಗತ್ತಿಗೆ ಸ್ವಾಮಿ ಆಗಿದ್ದಾನೋ ಅವನನ್ನು ಹೊಂದುವಂಥ ಒಂದು ವ್ಯವಸ್ಥೆ. ಬೇರೆ ಗತಿ ಇಲ್ಲ, ಅವನೇ ಗತಿ ಅಂತ ಗೊತ್ತಾಗಬೇಕು. ಇದನ್ನು ಪುರಾಣ ಹೇಳ್ತದೆ. ಇಷ್ಟು 10 ರೀತಿಯಿಂದ ಪುರಾಣ ಹೇಳ್ತದೆ. ಹಾಗಾಗಿ ಪುರಾಣವನ್ನು ನೋಡುವಾಗ ಇನ್ನೂ ಒಂದು 5 ರೀತಿಯಿಂದ ಜಾಸ್ತಿ ನೋಡಿ ಅಂತ.
ಪುರಾಣ ಅನೇಕ ರೀತಿಯಿಂದ ತೆರೆದುಕೊಳ್ತದೆ. ಆದರೆ ನಾವು ನೋಡ್ತಾ ಇರುವಾಗ ಇಷ್ಟನ್ನು ಮಾತ್ರ ನೋಡಬೇಡಿ, ಪುರಾಣ ಅಂದರೆ ಇಷ್ಟೇ ಅಲ್ಲ, ಇನ್ನೂ ಒಂದಿಷ್ಟು ಉಂಟು ಅಂತ ಭಾಗವತವೇ ನಮಗೆ ಮತ್ತೊಂದಿಷ್ಟು ಹೆಚ್ಚು ದೃಷ್ಟಿಕೋನದಿಂದ ಪುರಾಣವನ್ನು ನೋಡುವ ಹಾಗೆ ಮಾಡ್ತಾ ಉಂಟು. ಹಾಗಾಗಿ ಅಂತಹ ಪುರಾಣವನ್ನು ನೋಡಬೇಕು ಅಂತ. ಪುರಾಣಗಳ ಪಟ್ಟಿ ನಮಗೆಲ್ಲ ಗೊತ್ತುಂಟು. 18 ಮಹಾಪುರಾಣಗಳು ಅಂತಿದ್ದಾವೆ ಮತ್ತು 18 ಉಪಪುರಾಣಗಳು ಅಂತಿದ್ದಾವೆ. ಆ 18ಕ್ಕೆ ಮತ್ತೆ ಒಂದೊಂದು ಉಪಪುರಾಣಗಳು ಅಂತ ಮತ್ತೊಂದಿಷ್ಟಿದ್ದಾವೆ. ಹಾಗೆ ಪುರಾಣಗಳ ಸಂಖ್ಯೆ ತುಂಬ ಆಗಿದೆ. ಆ ಪುರಾಣಗಳಲ್ಲಿ ನಾವು ನೋಡ್ತಾ ಇರುವಂಥದ್ದು, ಇವತ್ತು ನೋಡಲಿಕ್ಕೆ ಆರಂಭ ಮಾಡೋದು ಪದ್ಮಪುರಾಣ. ಪದ್ಮಪುರಾಣ ಪದ್ಮ ಅಂತ ಯಾಕೆ ಹೆಸರು ಬಂತು ಅಂತ, ಸಾಮಾನ್ಯವಾಗಿ ಒಂದು ಪುರಾಣಕ್ಕೆ ಆ ಹೆಸರು ಯಾಕೆ ಬಂತು ಅಂತ ಒಂದು ಪ್ರಶ್ನೆ ಇರ್ತದೆ. ಅದರಲ್ಲಿ ಹೆಚ್ಚಿನ ಪುರಾಣಗಳಲ್ಲಿ ಯಾವುದು ಪ್ರತಿಪಾದ್ಯವಾಗಿದೆಯೋ ಅದು ಅದಕ್ಕೆ ಹೆಸರು. ಮತ್ಸ್ಯ ಪುರಾಣ ಅಂತಂದರೆ ಮತ್ಸ್ಯರೂಪಿಯಾದ ಭಗವಂತನನ್ನು ಆ ಪುರಾಣ ಹೇಳ್ತದೆ, ಮತ್ಸ್ಯ ಪುರಾಣ ಅಂತ ಅರ್ಥ. ಕೂರ್ಮ ಪುರಾಣ ಅಂತಂದರೆ ಕೂರ್ಮರೂಪಿಯಾದ ಭಗವಂತನನ್ನು ಹೇಳ್ತದೆ, ಕೂರ್ಮಾವತಾರದ ಕಥೆಯನ್ನು ಪುರಾಣ ಹೇಳಿದೆ. ಅದನ್ನು ಮಾತ್ರ ಅಂತ ಅರ್ಥ ಅಲ್ಲ, ಅದನ್ನು ಪ್ರಧಾನವಾಗಿ ಹೇಳಿದೆ ಅಂತ ಅರ್ಥ. ಅಲ್ಲಿ ಆ ವಿಷಯವನ್ನು ಹೆಚ್ಚು ಚಿಂತನೆ ಮಾಡಬೇಕು ಅಂತ ಅರ್ಥ. ನರಸಿಂಹ ಪುರಾಣ ಉಂಟು, ನರಸಿಂಹನನ್ನು ಹೇಳ್ತದೆ. ವಾಯುಪುರಾಣ ವಾಯುದೇವರ ಮಹಾತ್ಮ್ಯವನ್ನು ಹೇಳ್ತದೆ. ವರಾಹ ಪುರಾಣ ವರಾಹ ರೂಪಿಯಾದ ಭಗವಂತನನ್ನು ಹೇಳ್ತದೆ ಅಂತ. ಭಾಗವತ ಭಗವಂತ ಅಂತ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳಿದ್ದಾರಲ್ವ, ಕೃಷ್ಣನನ್ನೇ ಹೇಳ್ತದೆ ಅಂತ, ಅದರಿಂದ ಭಾಗವತ ಅಂತ ಆಯಿತು. ಪದ್ಮಪುರಾಣ ಯಾರನ್ನು ಹೇಳ್ತದೆ ಹಾಗಾದರೆ? ಪದ್ಮವನ್ನು ಹೇಳ್ತದೆ. ಪದ್ಮ ಅಂದರೆ ಏನು? ಪುರಾಣವೇ ಅದಕ್ಕೆ ಉತ್ತರವನ್ನು ಕೊಡ್ತದೆ. ಪದ್ಮಪುರಾಣ ಅಂತ ಅದಕ್ಕೆ ಯಾಕೆ ಹೆಸರು ಬಂತು ಅಂತಂದರೆ, ಅದು ಕಮಲವನ್ನು ಹೇಳ್ತದೆ, ಪದ್ಮವನ್ನು ಹೇಳ್ತದೆ. ಯಾವುದು ಪದ್ಮ ಅಂತಂದರೆ ಅದು ಹೇಳ್ತದೆ ಜಗತ್ತು ಒಂದು ಪದ್ಮ, ಇಡೀ ಜಗತ್ತನ್ನು ಹೇಳ್ತದೆ. ನಮಗೆಲ್ಲ ಗೊತ್ತುಂಟು, ಹಿಂದಿನವರು ತುಂಬ ಹೇಳಿದ್ದಾರೆ. ಪುರಾಣ ಕೇವಲ ಭಗವಂತನನ್ನು ಪ್ರತಿಪಾದನೆ ಮಾಡಲಿಕ್ಕೆ ಮಾತ್ರ ಇರುವ ಗ್ರಂಥ ಅಲ್ಲ. ಅದರಲ್ಲಿ ಭಗವಂತನನ್ನು ಪ್ರತಿಪಾದನೆ ಮಾಡುವುದರ ಜೊತೆಗೆ ಒಂದಿಷ್ಟು ನಮಗೆ ಇತರ ವಿಷಯಗಳನ್ನು ಹೇಳ್ತದೆ. ಆದರೆ ಇತರ ವಿಷಯಗಳನ್ನು ಹೇಳಲಿಕ್ಕೆ ಅದು ಬಂದದ್ದಲ್ಲ. ಅದರ ಪ್ರಧಾನ ಉದ್ದೇಶ ದೇವರನ್ನು ಹೇಳಬೇಕು ಅಂತ. ದೇವರನ್ನು ಹೇಳುವ ಹೊತ್ತಿಗೆ ದೇವರನ್ನು ಯಾವ್ಯಾವ ರೀತಿಯಲ್ಲಿ ಉಪಾಸನೆ ಮಾಡಬೇಕು, ಅದಕ್ಕೆ ಯಾವ್ಯಾವ ವಸ್ತುಗಳು ಉಪಕರಣಗಳಾಗಿ ಬರ್ತವೆ, ಅವುಗಳನ್ನೆಲ್ಲ ಹೇಳ್ತದೆ. ಹಾಗಾಗಿ ವ್ಯಾಕರಣ, ಛಂದಸ್ಸು, ಅಲಂಕಾರ, ಮಂತ್ರಗಳು, ಆಯುರ್ವೇದ ಎಲ್ಲವೂ ಬಂದಿದೆ. ಇದರಲ್ಲಿ ಬಂದದ್ದು ಯಾಕೆ ಅಂತ ಕೇಳಿದ್ರೆ, ಇವುಗಳನ್ನು ಉಪಯೋಗ ಮಾಡಿಕೊಂಡು ದೇವರನ್ನು ಹೊಂದಿ ಅಂತ ಹೇಳಲಿಕ್ಕೋಸ್ಕರ ಅಷ್ಟೇ ಹೊರತು ಅವುಗಳನ್ನು ಕಲೀಲಿಕ್ಕೋಸ್ಕರ ಬಂದದ್ದಲ್ಲ. ಹಾಗಾಗಿ ಅವುಗಳು ಗೌಣ ಅಂತ ಅನ್ನಿಸಿಕೊಳ್ಳಲ್ಪಡ್ತದೆ. ಹಾಗಾಗಿ ಪದ್ಮಪುರಾಣ ಪದ್ಮ ಅಂತ ಹೇಳ್ತಾ ಇರುವಂಥದ್ದು ಯಾವುದು ಅಂತ ಕೇಳಿದ್ರೆ, ಅದೊಂದು ವಿಶ್ವಕೋಶ, ಎಲ್ಲವನ್ನು ಹೇಳ್ತದೆ, ಎಲ್ಲ ವಿಷಯಗಳನ್ನು ಹೇಳ್ತದೆ. ಪದ್ಮಪುರಾಣವು ಅದಕ್ಕೆ ಹೊರತಾಗಿಲ್ಲ. ಪದ್ಮಪುರಾಣದಲ್ಲೂ ತುಂಬ ವಿಜ್ಞಾನ ಉಂಟು. ನಾವು ಮತ್ತು ತಿಳ್ಕೊಳ್ಬೇಕಾದ ಒಂದಷ್ಟು ಅಂಶಗಳಿದ್ದಾವೆ. ಅದನ್ನೆಲ್ಲ ಒಟ್ಟು ಸೇರಿದರೆ ನಾವು ಅದಕ್ಕೆ ಜಗತ್ತು ಅಂತ ಕರೀತೇವೆ. ನಾವು ಒಂದು 5 ಸೆಂಟೋ 10 ಸೆಂಟೋ ಭೂಮಿಯಲ್ಲಿ ಒಂದು ಮನೆ ಕಟ್ಟಿಕೊಂಡಿದ್ದೇವೆ. ಯಾವುದೋ ಒಂದು ಹೊತ್ತಿಗೆ ಕಣ್ಣು ಮುಚ್ಚಿ ಕೂಡಲೇ ನಮ್ಮ ಮನೆ ಕಾಣ್ತದೆ. ನಾವು 10 ವರ್ಷದಿಂದ ಆ ಮನೆಯಲ್ಲಿದ್ದೇವೆ. ಸಣ್ಣ ಪ್ರಶ್ನೆ ಕೇಳ್ತೇವೆ, ನಿಮ್ಮ ಮನೆಯ ಉದ್ದ ಅಗಲ ಎಷ್ಟು ನೆನಪುಂಟ ನಿಮಗೆ ಅಂತ. 100ರಲ್ಲಿ 99 ಜನಕ್ಕೆ ನೆನಪಿಲ್ಲ. 10 ವರ್ಷದಿಂದ ನಾವು ಆ ಮನೆಯಲ್ಲಿದ್ದೇವೆ, ಮನೆ ಎಷ್ಟು ಉದ್ದ ಉಂಟು ಎಷ್ಟು ಅಗಲ ಉಂಟು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಅಗತ್ಯ ಬರಲಿಲ್ಲ, ಹಾಗಾಗಿ ನೆನಪಿಲ್ಲ. ಉತ್ತರ, ನಿಮ್ಮ ಜಾಗ ಉಂಟಲ್ಲ, ಸ್ಥಳ ಉಂಟಲ್ಲ, ಆ ಸ್ಥಳದಲ್ಲಿ ಯಾವ ಮರಗಳು ಎಲ್ಲೆಲ್ಲಿ ಇದ್ದಾವೆ ಅಂತ ಗೊತ್ತುಂಟ ಹೇಳಿದ್ರೆ ಒಂದು 4 ಗೊತ್ತುಂಟು, ಮತ್ತೆಲ್ಲ ಗೊತ್ತಿಲ್ಲ. ಹೀಗೆ ನೋಡಿದರೆ ನಮ್ಮ ಜಾಗದಲ್ಲಿ ಒಂದು 5 ಸೆಂಟ್ ಜಾಗದಲ್ಲಿಯೋ ಅಥವಾ ಒಂದು 100-200 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಏನೇನು ಬೇಡ, ನಮ್ಮ ಕೋಣೆಯಲ್ಲಿ ಯಾವ ಕಡೆಯಲ್ಲಿ ಯಾವ ವಸ್ತು ಉಂಟು ಅಂತೂ ಸರಿಯಾಗಿ ನೆನಪಿರುವುದಿಲ್ಲ ನಮಗೆ. ನಾವು ಇಟ್ಟದ್ದು ಬೇಡ, ಇರುವಂಥದ್ದು ನೆನಪಿರುವುದಿಲ್ಲ. ಅಷ್ಟು ಅಜ್ಞಾನ ನಮಗಿರ್ತದೆ. ಅಜ್ಞಾನ ಎನ್ನಬೇಕೋ ಅಥವಾ ಅನವಧಾನ ಎನ್ನಬೇಕೋ ನಮ್ಗೆ ಗೊತ್ತಿಲ್ಲ. ಮನಸ್ಸಲ್ಲಿ ಇಟ್ಟುಕೊಳ್ಳಿಲ್ಲ, ಅಗತ್ಯ ಇಲ್ಲ ಅಂತ ಬಿಟ್ಟದ್ದು ಗೊತ್ತಿಲ್ಲ, ಅಂತೂ ನಮಗದು ನೆನಪಿರೋದಿಲ್ಲ. ಆದರೆ ಶಾಸ್ತ್ರ ಹೇಳ್ತದೆ, ಪುರಾಣ ಹೇಳ್ತದೆ, ದೇವರನ್ನು ನೀವು ಪೂರ್ಣವಾಗಿ ತಿಳ್ಕೊಳ್ಬೇಕಾದ್ರೆ ದೇವರನ್ನು ಇಂಚಿಂಚು ತಿಳ್ಕೊಳ್ಬೇಕು. ಹೇಗೆ ತಿಳ್ಕೊಳ್ಳೋದು ಸಂಶಯ ನಮಗೆ. ದೇವರು ಗೊತ್ತಾಗೋದಿಲ್ಲ. ದೇವರನ್ನು ತಿಳ್ಕೊಳ್ಳಿ ಅಂತ ಎಲ್ಲರೂ ಹೇಳ್ತಾರೆ, ದೇವರು ಹೀಗಿದ್ದಾನೆ ಅಂತ. ದೇವರನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಸಣ್ಣ ಸೂತ್ರ ಉಂಟು, ಸುಲಭದ ಸೂತ್ರ ಉಂಟು. ಏನು ಅಂತಂದರೆ, ನಿಮಗೆ ಎಷ್ಟು ದೇವರನ್ನು ತಿಳ್ಕೊಳ್ಳಿಕ್ಕಾಗ್ತದೋ ಅಷ್ಟನ್ನು ಸ್ವಲ್ಪ ತಿಳ್ಕೊಳ್ಳಿ ಅಂತ. ಈ ಹಳೆಯ ಒಂದು ಕಥೆ, ನರಿ
ಭತ್ತದ ಗದ್ದೆಯಲ್ಲಿ ಭತ್ತ ಕಟಾವು ಮಾಡಲಿಕ್ಕೆ ಸಣ್ಣ ಹುಡುಗಿಯನ್ನು ಮನೆಯಲ್ಲಿ ಕಳಿಸಿದ್ದಾರೆ. ಅವಳಿಗೆ ಕಷ್ಟ ಕೊಡಬೇಕು ಅಂತ. ಅವಳಿಗೆ ಗದ್ದೆಯನ್ನು ಇಡೀ ಹೋಗಿ ಕಟಾವು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಆಗ ಒಂದು ನರಿ ಬಂದು ಅವಳಿಗೆ ಉಪದೇಶ ಮಾಡ್ತದಂತೆ, ನಾನು ಕಲಿಸಿಕೊಡ್ತೇನೆ ನಿನಗೆ ಗದ್ದೆಯನ್ನು ಕೊಯ್ಯೋದು ಹೇಗೆ ಅಂತಂದರೆ, ಬಿಸಿ ಗಂಜಿಯನ್ನು ತಟ್ಟೆಗೆ ಹಾಕ್ತಾರಲ್ವ, ಅದನ್ನು ಹೇಗೆ ತಿಂತೀನಿ ನರಿ ಕೇಳ್ತದೆ. ಅದಕ್ಕೆ ಆ ಹುಡುಗಿ ಹೇಳ್ತದೆ, ಬದಿಯಿಂದ ಸ್ವಲ್ಪ ಸ್ವಲ್ಪ ಊಟ ಮಾಡ್ತೇನೆ. ಆಗ ಕೊನೆಗೆ ಎಲ್ಲ ಚಪ್ಪೆ ಆಗ್ತದೆ, ಎಲ್ಲ ತಣಿತದೆ, ಮತ್ತೆ ಎಲ್ಲವನ್ನು ತಿನ್ಲಿಕ್ಕೆ ಆಗ್ತದೆ ಚೂರು. ಹಾಗೆ ಬದಿಯಿಂದ ಸ್ವಲ್ಪ ಸ್ವಲ್ಪ ತಿಂದು ಇಡೀ ಬಟ್ಲಲ್ಲಿರುವಂಥ ಅನ್ನವನ್ನು ಹೇಗೆ ತಿಂತೀಯೋ, ಭತ್ತದ ಗದ್ದೆಯನ್ನು ಕಟಾವು ಮಾಡುವಾಗಲೂ ಹಾಗೆ ಅಷ್ಟು ದೊಡ್ಡ ಗಡ್ಡೆ ಕಟಾವು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಕೈ ಕಟ್ಟಿ ಕೂತ್ಕೊಳ್ಳೋದಲ್ಲ, ಬದಿಯಿಂದ ಸ್ವಲ್ಪ ಸ್ವಲ್ಪ ಕಟಾವು ಮಾಡ್ತಾ ಹೋಗುದು. ಎಷ್ಟಾಗ್ತದೆ ಅಷ್ಟಾಗ್ತದೆ, ಸಂಜೆ ಆಗುವಾಗ ಎಲ್ಲ ಮುಗೀತದೆ ಅಂತ. ಇದು ಕೇವಲ ಒಂದು ಯಾವುದೋ ಕಥೆ ಅಲ್ಲ, ದೇವರನ್ನು ಹೇಗೆ ತಿಳ್ಕೊಳ್ಬೇಕು ಎನ್ನುವುದಕ್ಕೆ ನಮಗೆ ಪ್ರಾಜ್ಞರು ಹೇಳಿಕೊಟ್ಟ ಒಂದು ವ್ಯವಸ್ಥೆ. ದೇವರನ್ನು ಪೂರ್ತಿ ತಿಳ್ಕೊಳ್ಳೋದು ಹೇಗೆ ಅಂತಂದರೆ, ಒಂದೇ ಬಾರಿ ದೇವರನ್ನು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಈ ಜನ್ಮ ಉಂಟು ನಮಗೆ 120 ವರ್ಷ ಆಯುಷ್ಯ ಅಂತ ದೇವರು ಹೇಳಿದ್ದಾರೆ. 60 ವರ್ಷ ಬದುಕುತ್ತೇವೆ. ಈ 60 ವರ್ಷದಲ್ಲಿ ಎಷ್ಟು ಸಮಯ ಸಿಕ್ಕಿತು, ಸ್ವಲ್ಪವನ್ನು ವ್ಯರ್ಥ ಮಾಡದೆ ಎಷ್ಟು ಪಡ್ಕೊಳ್ಳಿಕ್ಕಾಗ್ತದೆ ಪಡ್ಕೊಳ್ಳೋದು, ಎಷ್ಟು ಪಡ್ಕೊಳ್ಳಿಕ್ಕಾಗ್ತದೆ ಪಡ್ಕೊಳ್ಳೋದು. ಹೀಗೆ ಸ್ವಲ್ಪ ಸ್ವಲ್ಪವೇ ತಿಳ್ಕೊಳ್ತಾ ಹೋಗುವುದು. ಆದರೆ ಒಂದುಂಟು, ತಿಳ್ಕೊಂಡದ್ದನ್ನು ಮರೆತು ಬಿಡಲಿಕ್ಕಿಲ್ಲ. ಎರಡನೇದ್ದು, ಒಂದು ಬಾರಿ ಕೇಳಿದ್ದನ್ನು ಮತ್ತೊಂದು ಬಾರಿ ಕೇಳಿದರೆ, ಎರಡನೇ ಬಾರಿ ಕೇಳಿದ್ರಲ್ಲಿ ಹೊಸತನ್ನು ಹುಡುಕಬೇಕು. ಈ ಎರಡನ್ನು ಇಟ್ಟುಕೊಂಡ್ರೆ ನಿಮಗೆ ಯಾವುದೂ ಕೂಡ ಬೋರ್ ಅಂತ ಅನಿಸೋದಿಲ್ಲ. ಹಾಗಾಗಿ ಜ್ಞಾನವನ್ನು ಪಡೆಯುವುದು ಹೇಗೆ ಅಂದರೆ ಹೀಗೆ, ಎಲ್ಲವನ್ನು ಒಂದೇ ಬಾರಿ ಪಡೀಲಿಕ್ಕಾಗುವುದಿಲ್ಲ, ಸ್ವಲ್ಪ ಸ್ವಲ್ಪ ಪಡ್ಕೊಳ್ಬೇಕು. ಪಡ್ಕೊಳ್ಳೋದನ್ನು ಹಾಗೆ ಉಳಿಸಿಕೊಳ್ಬೇಕು ಎನ್ನುವ ದೃಷ್ಟಿಯಿಂದ ನಾವು ದೇವರನ್ನು ತಿಳ್ಕೊಳ್ಬೇಕು. ನಮಗೆ ಕಷ್ಟ ಆಯಿತು, ದೇವರನ್ನು ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ, ನೀವು ಪದ್ಮಪುರಾಣ ಅಂತ ಹೇಳ್ತೀರಿ, ಎಷ್ಟನ್ನೆಲ್ಲ ಕೇಳೋದು ಅಂತ. ಆಗ ಪುರಾಣವೇ ಹೇಳ್ತದೆ ದೇವರನ್ನು ಹೇಗೆ ತಿಳ್ಕೊಳ್ಬೇಕು ಅಂತಂದರೆ, ಮೊದಲು ಜಗತ್ತನ್ನು ತಿಳ್ಕೊಳ್ಳಿ, ನಿಮ್ಮ ಮನೆಯನ್ನು ತಿಳ್ಕೊಳ್ಳಿ, ಮನೆ ಹೊರಗಿದ್ದನ್ನು ತಿಳ್ಕೊಳ್ಳಿ, ಇಡೀ ಜಗತ್ತನ್ನು ತಿಳ್ಕೊಳ್ಳಿ. ಇವತ್ತು ಜಗತ್ತನ್ನು ತಿಳ್ಕೊಳ್ಳೋದು ತುಂಬ ಸುಲಭ. ಜಗತ್ತಿನ ಯಾವ ಮೂಲೆಯಲ್ಲಿರುವಂಥ ವೈಶಿಷ್ಟ್ಯ ಇದ್ದರೂ ನಮಗದನ್ನು ನೋಡಲಿಕ್ಕೆ ಬರ್ತದೆ ಸುಲಭದಲ್ಲಿ, ಪ್ರತ್ಯಕ್ಷವಾಗಿ ನೋಡುವ ಹಾಗೆ ನೋಡಲಿಕ್ಕೆ ಬರ್ತದೆ. ಆದರೂ ಜಗತ್ತೇನು ಅಂತ ಅರ್ಥ ಆಗೋದಿಲ್ಲ.